ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಾಕ್ಯ. ರಾಯನ್ ಮತ್ತು ರೆಹಾನ್ ಎನ್ನುವ ಇಬ್ಬರು ಸಹೋದರರಿದ್ದರು. ಅವರ ತಾಯಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದರೆ ಇಬ್ಬರಿಗೂ ಉಡುಗೊರೆ ಕೊಡುತ್ತೇನೆಂದು ಹೇಳಿದರು. ಪರೀಕ್ಷೆಯ ದಿನ ಇಬ್ಬರಿಗೂ 10 ರೂಪಾಯಿಗಳನ್ನು ಕೊಟ್ಟು ಒಳ್ಳೆಯ ಪೆನ್ನನ್ನು ತೆಗೆದುಕೊಂಡು ಚೆನ್ನಾಗಿ ಬರೆಯಿರಿ ಎಂದು ಹೇಳಿ ಕಳುಹಿಸಿದಳು. ಆದರೆ ರಾಯನ್ ತನಗೆ ಕೊಟ್ಟ 10 ರೂಪಾಯಿಗಳಲ್ಲಿ 2 ರೂಪಾಯಿಗೆ ಪೆನ್ ತೆಗೆದುಕೊಂಡು ಉಳಿದ ಹಣದಲ್ಲಿ ತನಗೆ ಬೇಕಾದದನ್ನು ತೆಗೆದುಕೊಂಡು ವ್ಯಯ ಮಾಡಿದ. ಆದರೆ ರೆಹಾನ್ 10 ರೂಪಾಯಿಯ ಪೆನ್ ತೆಗೆದುಕೊಂಡ. ಇಬ್ಬರೂ ಪರೀಕ್ಷೆಯನ್ನು ಬರೆದರು. ಫಲಿತಾಂಶದ ದಿನ ರೆಹಾನ್ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣನಾಗಿದ್ದ. ಆದರೆ ರಾಯನ್ ಅನುತ್ತೀರ್ಣನಾಗಿದ್ದ. ಏಕೆಂದರೆ ಅವನು ತೆಗೆದುಕೊಂಡ 2 ರೂಪಾಯಿಯ ಪೆನ್ನು ಉತ್ತರ ಪತ್ರಿಕೆಯಲ್ಲಿ ಉತ್ತರ ಬರೆಯುವಾಗ ಅರ್ಧದಲ್ಲಿ ಆ ಪೆನ್ನು ಸರಿಯಾಗಿ ಬರೆಯಲಿಲ್ಲ. ಆಗ ಅವರ ತಾಯಿ ರೆಹಾನನಿಗೆ ಉತ್ತಮ ಉಡುಗೊರೆ ನೀಡಿ ಮುದ್ದಿಟ್ಟಳು. ರಾಯನಿಗೆ ಸರಿಯಾಗಿ ಹೊಡೆದಳು, ಜೊತೆಗೆ ಯಾವ ಉಡುಗೊರೆಯನ್ನೂ ನೀಡಲಿಲ್ಲ. ಪ್ರಿಯರೇ, ಈ ಕ್ಷಣ ಎನ್ನುವ ಮೌಲ್ಯಾಧಾರಿತವಾದದನ್ನು ನಾವು ಯಾವುದಕ್ಕೆ ಉಪಯೋಗಿಸುತ್ತಿದ್ದೇವೆ ಎಂದು ಒಮ್ಮೆ ಯೋಚಿಸೋಣ. ಏಕೆಂದರೆ ನಾವು ಈ ಕ್ಷಣದ ಕಾರ್ಯದ ಮೂಲಕ, ಮಾತಿನ ಮೂಲಕ ಮತ್ತು ಇನ್ನಿತರ ಕಾರ್ಯಗಳ ಮೂಲಕ ಏನನ್ನು ಬಿತ್ತುತ್ತೇವೋ ಅದೇ ಪ್ರತಿಫಲ ದೊರೆಯುತ್ತದೆ. ಹಾಗಾಗಿ ಈ ಕ್ಷಣದ ಜೀವಿತದ ಬಗ್ಗೆ ಎಚ್ಚರವಾಗಿರೋಣ. ಜೈ ಯೇಸು ಕ್ರಿಸ್ತ.